ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿ ಮಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ. ಆ ರೆಸಿಪಿ ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಗೈಸ್. ಏನೇನು ಬೇಕು ಅಂದರೆ ಇಲ್ಲಿ ಫ್ರೆಂಚ್ ಫ್ರೈಸ್ ಥರ ಪೊಟ್ಯಾಟೋನ ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಮತ್ತು ಸ್ವಲ್ಪ ಚಿಲ್ಲಿ, ಒಂದೇ ಒಂದು ಚಿಲ್ಲಿ ತೊಗೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು 2 ಎಗ್ಗು. ನಾನು 2 ಚಿಕ್ಕ ಚಿಕ್ಕ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಅದಕ್ಕೆ 2 ಎಗ್ಗು. ನೀವು ಕ್ವಾಂಟಿಟಿ ನೋಡಿಕೊಂಡು ಎಗ್ ಹಾಕ್ಕೊಳ್ಳಿ. ಇವಾಗ ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಆ ರೆಸಿಪಿ ಮಾಡೋದಕ್ಕೆ ನಾನು ನಾನ್ ಸ್ಟಿಕ್ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬನ್ನಿ. ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಅವಾಗ ಇದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸೊ ಏನಕ್ಕೆ ಜಾಸ್ತಿ ಆಯಿಲ್ ಹಾಕೋಬೇಕು ಅಂತಂದರೆ ಪೊಟ್ಯಾಟೊ ಆಯಿಲಲ್ಲೇ ಫ್ರೈ ಆಗಬೇಕು. ಸೊ ಅದಕ್ಕೋಸ್ಕರ ಆಯಿಲ್ನ ಜಾಸ್ತಿ ಹಾಕೋಬೇಕು. ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕಬೇಕು. ಇದು ಸ್ವಲ್ಪ ಬಿಸಿ ಆದಮೇಲೆ ಏನು ಹಾಕಿದ್ವಿ, ಬಿಸಿ ಆದಮೇಲೆ ಸೊ ಈ ಪೊಟ್ಯಾಟೊ ಏನಿದೆ ಅದನ್ನು ಹಾಕೊಳ್ಳಿ. ಸ್ವಲ್ಪ ರೋಸ್ಟ್ ಮಾಡಿ ಚೆನ್ನಾಗಿ. ನೀವು ಪೊಟ್ಯಾಟೊನೋ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ಅಷ್ಟು ಟೇಬಲ್ ಸ್ಪೂನನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಅದಷ್ಟು ಫ್ರೈ ಆಗಬೇಕು ಚೆನ್ನಾಗಿ. ಪೊಟ್ಯಾಟೊ ಎಲ್ಲ ಆಯಿಲಲ್ಲೇ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ನನಗೆ ಸಾಕು. ನಿಮಗೆ ನೋಡ್ಕೊಂಡು ಹಾಕೊಳ್ಳಿ. ಮತ್ತು ಇದನ್ನು ಹಾಗೆ ಕೈ ಬಿಡಬೇಡಿ. ಪಾತ್ರೆ ಅದರಂತೂ ಕಚ್ಕೊಬಿಡುತ್ತೆ. ನಾನ್ ಸ್ಟಿಕ್ ಆದರೆ ಸ್ವಲ್ಪ ಹಿಂಗೆ ಕೈ ಆಡಿಸ್ತೇವೆ. ಯಾವುದೇ ಪಾತ್ರೆ ಆದರೂ ಈ ರೆಸಿಪಿಗೆ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಬೇಕು. ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೋಗ್ಬಿಡುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ಸೊ ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಥರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾಯಿರಿ ಅವಾಗವಾಗ. ಇದಕ್ಕೆ ನೀರೆಲ್ಲ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಇದು ಆಯಿಲಲ್ಲೇ ಫ್ರೈ ಆಗಬೇಕು. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಒಂದು ಸ್ಟೀಲ್ ಒಂದೇ ಒಂದನ್ನು ಈ ಥರ ನೋಡಿ ಕಟ್ಟಾದರೆ ಈ ಥರ ಓಕೆ ಬೆಂದಿದೆ ಅಂತ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಕಲರ್ ಚೇಂಜ್ ಆಗಿದೆ ಅಂತಂದರೆ ಬೆಂದಿದೆ ಅಂತ ಅರ್ಥ. ಸೊ ಇದನ್ನು ಒಂದು ಬೇರೆ ಸಪ್ರೇಟಾಗಿ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಬೇರೆ ಒಂದು ಸಪ್ರೇಟ್ ಪ್ಲೇಟು ಬೌಲ್ಗೆ ಎತ್ತಿಟ್ಕೊಳ್ಳಿ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಇದಾದಮೇಲೆ ಅದೇ ಪ್ಯಾನ್ಗೆ ನಿಮಗೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೀವು ಇನ್ನು ಪೊಟ್ಯಾಟೊನ ಏನು ಫ್ರೈ ಮಾಡಿರ್ತೀರ ಆಯಿಲೇ ಇದ್ದರೆ ಓಕೆ ಸಾಕು. ನಾನೇನು ಜಾಸ್ತಿ ಆಯಿಲ್ ಹಾಕ್ಕೊಳ್ಳಲ್ಲ. ಸೊ ಮತ್ತೆ ಸ್ಟವ್ನ ಆನ್ ಮಾಡ್ಕೊಳ್ಳಿ.
ಫಸ್ಟು ಈರುಳ್ಳಿ ಹಾಕೋಣ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಇದು ಏನು ಒಂದು ಚಿಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಏನು 2 ಎಗ್ ಇಟ್ಕೊಂಡಿದ್ವಿ ಅದನ್ನು ಹಾಕೊಳ್ಳೋಣ. ಸ್ಟವ್ನ ಆಫ್ ಮಾಡ್ಕೊಬಿಡಿ, ಆಫ್ ಮಾಡ್ಕೊಂಡು ಹಾಕೊಳ್ಳಿ. ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ 2 ಹಾಕೊಳ್ಳೋದು. ಏನು ತವ ಇಟ್ಟಿದ್ವಿ ಅದರಲ್ಲೇ ಬಿಸಿ ಇರುತ್ತೆ, ಸೊ ಅದೇ ಬಿಸಿ ಸಾಕು. ಅದನ್ನೇ ನೀಟಾಗಿ ಹಿಂಗೆ ಸ್ಟವ್ನ ಆಫ್ ಮಾಡಿಕೊಂಡು ಆಮೇಲೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಏನು ಎಗ್ಗಿದೆ ಅದು ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಫ್ರೈ ಆಗಬೇಕು. ಈ ಥರ ಫ್ರೈ ಮಾಡ್ಕೊಳ್ಳಿ. ನೀವು ಸ್ಟವ್ನ ಆನ್ ಮಾಡಿಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಸೊ ಏನು ತವದಲ್ಲಿ ಏನು ಬಿಸಿ ಇರುತ್ತೆ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಏನು ಪೊಟ್ಯಾಟೊ ಎತ್ತಿಟ್ಕೊಂಡಿದ್ವಿ ಅದನ್ನು ಹಾಕೋದಾ. ಇವಾಗ ನೀಟಾಗಿ ಏನು ಎಗ್ಗು ಮತ್ತು ಪೊಟ್ಯಾಟೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆನ್ ಮಾಡ್ಕೊಬಿಡಿ, ಆಫ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಏನು ಎಗ್ಗು ಮತ್ತು ಪೊಟ್ಯಾಟೊ ಏನಿದೆ ಈ ಎಗ್ಗು ಪೊಟ್ಯಾಟೊಗೆ ಸ್ವಲ್ಪ ಅಂಟ್ಕೋಬೇಕು. ಅದಕ್ಕೆ ಜಾಸ್ತಿ ಫ್ರೈ ಮಾಡಬಾರ್ದು ಎಗ್ಗನ್ನು. ಈ ಥರ ಫ್ರೈ ಆದಮೇಲೆ ಇವಾಗ ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಏನು ಪೊಟ್ಯಾಟೊ ಬೇಯಿಸ್ತಿರ್ತೀರ ಆವಾಗಲೇ ಮಿಕ್ಸ್ ಮಾಡ್ಕೋಬೇಡಿ. ಇವಾಗ ಲಾಸ್ಟಲ್ಲಿ ಏನು ಮಿಕ್ಸ್ ಮಾಡ್ತಾಯಿದ್ದೀವಿ ಅದಾದಮೇಲೆ ಹಾಕ್ಕೊಳ್ಳಿ. ಇವಾಗ ಸಾಲ್ಟ್ ಹಾಕ್ಕೊಳ್ಳೋದ ಎಷ್ಟು ಬೇಕು. ಓಕೆ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಪೆಪ್ಪರ್ ಪೌಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಏನಿದೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಳ್ಳಿ. ಇದನ್ನ ಹಾಕೊಂಡ್ಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ. ನಿಮಗೆ ಇನ್ನೂ ಸ್ವಲ್ಪ ಬಿಸಿ ಬೇಕು ಅಂತಂದರೆ ಇನ್ನು ಒಂದು 30 ಸೆಕೆಂಡು ಸ್ಟವ್ನ ಆನ್ ಮಾಡ್ಕೊಳ್ಳಿ ಸಾಕು. ನಾನು ಆನ್ ಮಾಡ್ಕೊತಾ ಇದ್ದೀನಿ. ಒಂದು
20 ಸೆಕೆಂಡ್ಸ್ ಸಾಕು. ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಏನಕ್ಕೆ ಹೈ ಫ್ಲೇಮಲ್ಲಿ ಇಡಬೇಕು ಅಂದರೆ ಬೇಗ ಬಿಸಿ ಆಗುತ್ತೆ ಅಂತ ಅಷ್ಟೆ. ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಸಾಕು ಇಷ್ಟೇ. ಇದಾದ್ಮೇಲೆ ಆಫ್ ಮಾಡ್ಕೊತೀನಿ. ಇಷ್ಟೇ ರೆಸಿಪಿ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ವಾಪಸ್ ಹಾಕೋ. ಏನು ಈ ರೆಸಿಪಿನ ಒಬ್ರು ಬಿಗ್ ಬಾಸ್ ಕಂಟೆಸ್ಟೆಂಟು ಹೊರಗಡೆ ಬಂದಮೇಲೆ ಒಂದು ಕುಕಿಂಗ್ ಚಾನಲ್ ಓಪನ್ ಮಾಡಿದ್ದಾರೆ. ಸೊ ಅವರು ಈ ರೆಸಿಪಿನ ಮಾಡಿದ್ರು. ಅವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನೀವು ಮಾಡಿ, ಟ್ರೈ ಮಾಡಿಲ್ಲ ಅಂದರೆ ನೀವು ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್.